ಈಗ ಮುಖ್ಯ ಅತಿಥಿಗಳನ್ನು ಪರಿಚಯ ಮಾಡಿಕೊಡುವಂತಹ ಸುಸಂದರ್ಭ. ಇಲ್ಲಿ ನೆರೆದಿರುವಂತಹ ಅತಿಥಿಗಳೆಲ್ಲರಿಗೂ ಕೂಡ ಪರಿಚಯ ಮಾಡಿಕೊಡೋದು ಅಂತಂದರೆ ಅದು ಹಾಸ್ಯಾಸ್ಪದವಾದೀತು. ಏಕೆಂದರೆ ಎಲ್ಲರೂ ಕೂಡ ಬಹಳ ಪ್ರಸಿದ್ಧರು. ಆದರೂ ಕೂಡ ಸಭಾ ಮರ್ಯಾದೆಯ ದೃಷ್ಟಿಯಿಂದ ಶ್ರೀ ಪ್ರಸನ್ನಾಚಾರ್ ಅವರು ಮುಖ್ಯ ಅತಿಥಿಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ. ವಸತಂ ಮುಂದೆ ಕಂಸ ಚಾಣಕಮಂಡಲಂ ದೇವಕಿ ಪರಮಾನಂದಂ ಕೃಷ್ಣಂ ಮುಂದೆ ಜಗದ್ಗುರು ಶ್ರೀ ಗುರುಬ್ರಹ್ಮ ಪರಮ ಪೂಜ್ಯ ಶ್ರೀ ಸುಬ್ರಹ್ಮಣ್ಯ ತೀರ್ಥ ಶ್ರೀಪಾದರ ಚರಣ ಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ಶಿಷ್ಯರಾಗಿರ್ತಕ್ಕಂತಹ ಸುಶ್ರೀ ಪರಮ ಪೂಜ್ಯ ಸುಶ್ರೀಂದ್ರ ತೀರ್ಥ ಶ್ರೀಪಾದರ ಚರಣ ಕಮಲಗಳಿಗೆ ನಮಸ್ಕರಿಸ್ತಾ, ಬಂದೆ ಗುರುಂದಾಚಾರ್ಯರು ಕೂಡ ಮನಸ್ಸಿನಲ್ಲಿ ನಮಸ್ಕಾರ. ಇವತ್ತು ನಾವೆಲ್ಲರೂ ಕೂಡ ಒಂದು ಜ್ಞಾನೋತ್ಸವದ ಕಾರ್ಯಕ್ರಮದಲ್ಲಿ ಇದ್ದೇವೆ. ಶ್ರೀಯುತ ವಿದ್ಯಾವಚಸ್ಪತಿ ಬನ್ನಂಜೆ ಗುರುಂದಾಚಾರ್ಯರು ಅಂದರೆ ಅವರು ಜ್ಞಾನ ಭಾಸ್ಕರ. ನಮಗೆಲ್ಲರೂ ಗೊತ್ತಾಗುವಂತೆ ಅವರು ಜೀವಮಾನ ಪೂರ್ತಿ ಆಚಾರ್ಯರ ತತ್ವಪ್ರಸಾರವನ್ನು ಮಾಡುವ ದೀಕ್ಷೆಯನ್ನೇ ಹೊತ್ತುಕೊಂಡು ಜೀವನ ಪೂರ್ತಿ ತತ್ವನಿಷ್ಠರಾಗಿ ಜ್ಞಾನ ಪ್ರಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಹೆಚ್ಚಿನ ನಮ್ಮೆಲ್ಲರಿಗೂ ಈ ಜಾಗದಲ್ಲಿರ್ತಕ್ಕಂತಹ ನಮ್ಮೆಲ್ಲರೂ ಕೂಡ ಅಮೆರಿಕದಂತಹ ದೇಶದಲ್ಲಿ ಬಂದಿರತಕ್ಕಂತಹ ನಮ್ಮೆಲ್ಲರೂ ಕೂಡ ಒಂದು ಸೌಭಾಗ್ಯವನ್ನು ಎರಡು ಜನರು ಮಾಡಿದ್ದಾರೆ. ಒಂದು ಪರಮ ಪೂಜ್ಯ ಶ್ರೀ ಶ್ರೀ ಸುಬ್ರಹ್ಮಣ್ಯ ತೀರ್ಥ ಶ್ರೀಪಾದರು, ಮತ್ತಷ್ಟು ಪುಷ್ಟಿ ಮಾಡಿ ಜ್ಞಾನ ಸುದೆಯನ್ನು ಹರಿಸಿದವರು ನಮ್ಮ ವಿದ್ಯಾವಾಚಸ್ಪತಿ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ. ಒಂದು ಒಳ್ಳೆಯ ಕನಸಿನಂತೆ ಇಲ್ಲಿ ಆಗಿ ಹೋದ ಘಟನೆಗಳಿಗೆಲ್ಲವೂ ಕೂಡ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ಮಠಗಳಲ್ಲಿ ಬಂದು ಪ್ರವಚನ ಮಾಡಿದ್ದಾರೆ. ವಿಶೇಷವಾಗಿ ಸ್ಯಾನವಲಯ ಮಠದಲ್ಲಿ ಅವರು ಭಾಗವತ ಪ್ರವಚನ ಮಾಡಿದ್ದಾರೆ. ಹಾಗೂ ಇಲ್ಲಿ ಕಠೋಪನಿಷತ್ತನ್ನು ಕೂಡ ಇಲ್ಲಿ ಪ್ರವಚನ ಮಾಡಿದ್ದಾರೆ. ನಮ್ಮ ಎಲ್ಲ ಮಠಗಳಲ್ಲಿ ಹೆಚ್ಚು ಸಮಯದಲ್ಲಿ ಪ್ರವಚನ ಮಾಡಿದ ಮಠ, ಪ್ರವಚನ ಕೇಳಿಸಿಕೊಂಡ ಒಂದು ರೀತಿಯಲ್ಲಿ ಇದನ್ನು ನಾವು ನೈಮಿಷಾರಣ್ಯ ಅಂತ ಹೇಳ್ಬೋದು. ಯಾಕೆಂತೇಳಿದರೆ ಇಲ್ಲಿ ಕೇಳಿರ್ತಕ್ಕಂಥವರು ಕೂಡ ತುಂಬ ನಿಷ್ಠೆ ಉಳ್ಳಂತಹ ತತ್ವನಿಷ್ಠೆ ಉಳ್ಳಂತಹ ಜಿಜ್ಞಾಸುಗಳು ಇಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಹೇಳೋದು ಎಲ್ಲ ಕಡೆಗಿಂತಲೂ ಕೂಡ ಬಹಳ ಶ್ರೇಷ್ಠವೆನಿಸಿದೆ. ನಮ್ಮ ವ್ಯಾಸನಂದ ಭಜನಾ ಮಂಡಳಿಯವರು ಕೂಡ ಇದ್ದಾರೆ. ಅವರು ಅದರಿಂದ ಇನ್ನಷ್ಟು ಸ್ಫೂರ್ತಿಯಾಗಿ ಇನ್ನಷ್ಟು ನಮ್ಮ ಜ್ಞಾನ ಪರಂಪರೆ ಇನ್ನಷ್ಟು ಬೆಳಗುವಂತೆ, ಇಲ್ಲಿ ಶಾಶ್ವತವಾಗಿ ಬೆಳೆಯುವಂತೆ ಸ್ವಾಮೀಜಿಯವರ ಏನು ಕನಸಿದೆ, ಸನಾತನ ಧರ್ಮ ಪ್ರಚಾರಕ್ಕಾಗಿ ಅಲ್ಲಲ್ಲಿ ಕೃಷ್ಣ ಮಂದಿರವನ್ನು ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿ ಏನು ದೀಕ್ಷೆ ಇದೆ, ಅದನ್ನು ಸ್ವತಃ ನಾವು ಕೂಡ ಸೋಲ್ಜರ್ಸ್ ಆಗಿ ನಾವು ಅದರಲ್ಲಿ ಕಟಿಬದ್ಧರಾಗಿದ್ದೇವೆ ಅಂತ ಹೇಳುವುದನ್ನು ಇಲ್ಲೆಲ್ಲ ನಾವು ನೋಡ್ಬೋದು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಇಲ್ಲಿಯ ಭಕ್ತಜನ ಇನ್ವಾಲ್ವ್ಮೆಂಟಲ್ಲಿ ಕೂಡ ನಾವು ಸಹಭಾಗಿತ್ವವನ್ನು ನೆನಪಿಸಿಕೊಳ್ಬೋದು. ಈ ರೀತಿಯಾಗಿ ಸ್ಯಾನೋಲಿಯಲ್ಲಿ ಅವರು ಭಾಳ ಒಳ್ಳೆಯ ಒಂದು ಪ್ರವಚನ, ಇಲ್ಲಿ ಅನೇಕ ಜನ ಯುವಕರು ಪ್ರಭಾವಿತರಾಗಿದ್ದಾರೆ. ಇಂತಹ ಒಂದು ಪುಣ್ಯ ಸ್ಥಳದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಪೂಜ್ಯ ಶ್ರೀಪಾದರ ಆಶೀರ್ವಾದ ಮತ್ತು ಮಾರ್ಗದರ್ಶನ, ಮತ್ತು ವಿಶೇಷವಾಗಿ ನಾನು ಇಲ್ಲಿ ಮೊದಲು ಸ್ಮರಿಸಿಕೊಳ್ಬೇಕಾದದ್ದು ಬನ್ನಂಜೆ ಪ್ರತಿಷ್ಠಾನದವರು. ನಾನು ವಿಶೇಷವಾಗಿ ವೇಣುಕನವರು ಈ ಬನ್ನಂಜೆ ಗೋವಿಂದಾಚಾರ್ಯರ 90ನೇ ವರ್ಧಂತಿ ಮಹೋತ್ಸವ, ಯಾಕೆಂತೇಳಿದರೆ ಸ್ವತಃ ಬನ್ನಂಜೆಯವರು ಮೂಲಕ ಏನು ಜ್ಞಾನ ಕಾರ್ಯ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಾಗಬೇಕು. ಅದರಿಂದ ಮತ್ತೆ ಪುನಃ ಕೂಡ ಉತ್ಸಾಹವನ್ನು ಪಡ್ಕೊಳ್ಳುವಂತಾಗಬೇಕು. ಬನ್ನಂಜೆ ಒಬ್ಬರ ಸೊತ್ತಲ್ಲ ಅಂತೇಳಿ ತೋರಿಸಿಕೊಟ್ಟವರು ಬನ್ನಂಜೆ ಪ್ರತಿಷ್ಠಾನದ ವೀಣಾ. ತುಂಬ ಜನ ಇದ್ದಾರೆ. ನಮ್ಮ ಡಾಕ್ಟರ್ ಗುರುರಾಜ್ ಕರ್ಜೆಗರು ಕೊಟ್ಟಿದ್ದಾರೆ. ನಾನು ಅವರು ಇವತ್ತು ಭಾಳ ಅವರನ್ನು ಸ್ವಾಗತ ಮಾಡಲಿಕ್ಕೆ ಭಾಳ ಖುಷಿಯಾಗ್ತಾ ಇದೆ.
ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಅವರು ತುಂಬ ಬನಂಜೆ ಗೋವಿಂದಾಚಾರ್ಯರಾಗಿ ಅವರು ಎಲ್ಲ ಕಡೆ ತತ್ವಪ್ರಚಾರ, ಭಾಷಣವನ್ನು, ಸ್ಫೂರ್ತಿದಾಯಕ ಜೀವನೋತ್ಸವವನ್ನು ತುಂಬಿದವರು. ಎಲ್ಲ ಯುವಕರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿದರು. ಅವರನ್ನು ನೀವು ನಾಳೆ ಅಥವಾ ಇನ್ನೊಂದು ತಿಂಗಳು ಬಿಟ್ಟು ಬಂದಿದ್ದರೆ ಅವರು 2 ವರ್ಷದ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಹಾಗಾಗಿ ಅವರು ಯಾರ ಅಂದರೆ ಅವ್ರಿಗೆ ಸಮಯವೇ ಇಲ್ಲ. ಆದರೆ ಬನಂಜೆ ಗೋವಿಂದಾಚಾರ್ಯರ ಒಂದು ಕಾರ್ಯಕ್ರಮ ಅಂತ ಹೇಳಿಕೊಳ್ಳಿ ಬನಂಜೆ ಪ್ರತಿಷ್ಠಾನ ಕೇಳಿಕೊಂಡಾಗ ಅದು ಎಲ್ಲ ಕೆಲಸಗಳನ್ನು ಬದಿಗೊಳಿಸಿ 3 ವಾರಗಳನ್ನು ನಮಗೋಸ್ಕರ ಇಲ್ಲಿ ನೀಡಿದ್ದಾರೆ. ನಮ್ಮ ನ್ಯೂಜರ್ಸಿಯಿಂದ ಅವರು ನಾವು ಇಟ್ಕೊಂಡಿದ್ದೇವೆ. ನ್ಯೂಜರ್ಸಿ ಮತ್ತು ಹ್ಯೂಸ್ಟನ್ನಲ್ಲಿ, ಫೀನಿಕ್ಸ್ನಲ್ಲಿ. ಇದು ನಮ್ಮ ಬನಂಜೆ ವಿಶ್ವನಮನ ಕಾರ್ಯಕ್ರಮ ಅಮೆರಿಕದಲ್ಲಿ ಆಗುವಂಥ ಇದು ಕೊನೆಯ ಕಾರ್ಯಕ್ರಮ. ನಮ್ಮ ಮಠದಲ್ಲಿ ಎಲ್ಲ ಕಡೆ ಕೂಡ ಅವರು ಬಂದು ವಿಶೇಷವಾದ ಆಚಾರ್ಯರ ಗ್ರಂಥಗಳ ಬಗ್ಗೆ ವಿಶೇಷ ಉಪನ್ಯಾಸಗಳನ್ನು ನೀಡಿ ಮತ್ತಷ್ಟು ಜ್ಞಾನ ಕಾರ್ಯದಲ್ಲಿ ನಮ್ಮನ್ನು ಪ್ರೇರೇಪಿಸಿದ್ದಾರೆ. ಅವರಿಗೆ ನಾನು ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಗೆ ಶ್ರೀಕೃಷ್ಣ ವಿಜ್ಞಾನದ ಎಲ್ಲ ಸದಸ್ಯರ ಪರವಾಗಿ, ಶ್ರೀ ಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತೊಬ್ಬ ಅತಿಥಿಗಳು ಮತ್ತು ನಮ್ಮವರು ಈ ಸೆರೆಮನಿಯಲ್ಲಿ ಪೂರ್ಣಪ್ರಸಾದ ಅಂತ ಹೇಳಿದರೆ ಎಲ್ಲಿ ಹೋಗಿ ನಾವು ಮಾತಾಡಿದ್ದೀವಿ ಅನ್ನೋದು ಪೂರ್ಣಪ್ರಸಾದ ಎಲ್ಲಿ ಗೊತ್ತಿದ್ದವರು. ಅವರು ವಿಶೇಷವಾಗಿ ಬನಂಜೆ ಗೋವಿಂದಾಚಾರ್ಯರ ಒಡನಾಟದಲ್ಲಿ ಇದ್ದವರು. ಬನಂಜೆ ಗೋವಿಂದಾಚಾರ್ಯರು ಇಲ್ಲಿ ಅಮೆರಿಕದಲ್ಲಿ ಅಷ್ಟು ದಿನಗಳ ಕಾಲ ಇರಿಸಲಿಕ್ಕೆ ಅವರ ದಂಪತಿಗಳು ಕಾರಣ ಆಗಿದ್ದಾರೆ. ವಿಚಾರಗಳನ್ನು ಕೂಡ ಅವರು ಮುತುವರ್ಜಿಗಿಸಿಕೊಂಡು ಅವರನ್ನು ಇಲ್ಲಿ ಉಳಿಸಿಕೊಂಡು ಮತ್ತೆ ಮತ್ತೆ ಬರುವಂತೆ ಮಾಡಿ ತನ್ಮೂಲಕ ಈ ಒಂದು ಜ್ಞಾನ ಕಾರ್ಯ ನಿರಂತರ ಬೆಳೆಯುವುದಕ್ಕೆ ಕಾರಣ. ಮಾತ್ರವಲ್ಲ, ಪೂರ್ಣಪ್ರಸಾದ್ ಅವರು ಆಚಾರ್ಯರ ರಚಿಸಿರ್ತಕ್ಕಂತಹ ಚಿತ್ರ, ಶ್ರೀ ಮಧ್ವಾಚಾರ್ಯರ ಚಿತ್ರದಲ್ಲಿ ಮಧ್ವಾಚಾರ್ಯರ ಆದ ಪೂರ್ಣಪ್ರಸಾದ್ ಅವರು ಪೂರ್ಣಪ್ರಜ್ಞರ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಮತ್ತು ಆಚಾರ್ಯರ ಒಂದು ಕೃಪೆಗೆ ಪಾತ್ರರಾದವರು. ವಿಶೇಷವಾಗಿ ಅವರು ತೋರಿಸಿರ್ತಕ್ಕಂತಹ ಜಾಲಿಯಲ್ಲಿ ಈ ತತ್ವಜ್ಞಾನದಲ್ಲಿ ಮುಂದುವರೆದವರು. ಅವರು ಈ ಸ್ಯಾನೋಲಿಯಲ್ಲಿ ಇದ್ದರು. ಈಗ ಅವರೀಗ ನ್ಯೂಜರ್ಸಿಗೆ, ನ್ಯೂಯಾರ್ಕಿಗೆ ಸ್ಥಳಾಂತರಗೊಂಡಿದ್ದಾರೆ. ಆದರೂ ಕೂಡ ಅವರಿಗೆ ಇದು ಅವರ ಮನೆ. ಹಾಗಾಗಿ ಇಲ್ಲಿ ಕಾರ್ಯಕ್ರಮ ಬರುವಾಗ ನಿಮ್ಮ ಕಾರ್ಯಕ್ರಮ, ನಿಮ್ಮ ಮನೆ ಕಾರ್ಯಕ್ರಮ ಅಂತೇಳಿ. ಹಾಗಾಗಿ ವಿಶೇಷ ಎಲ್ಲ ಕಡೆ ಕೂಡ ಅವರು ಒಂದು ನಮ್ಮ ಜೊತೆಗೆ ಅವರೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಬಂದಿದ್ದಾರೆ. ಅವರು ಕೂಡ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಾವು ಯೋಗ ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳು ಮತ್ತು ಮಧ್ವಾಚಾರ್ಯರು ಆಚಾರ್ಯರಿಗೆ ಅವರೆಲ್ಲ ಕಾರ್ಯಗಳಿಗೆ ಸ್ಫೂರ್ತಿಯನ್ನು ನೀಡತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು. ಅವರ ಬನಂಜೆಯವರ ಮನೆಯಂತೆ ನಾವು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಮಧ್ವಾಚಾರ್ಯರ ವಿಶೇಷ ಕೊಡುಗೆ ಪಾತ್ರರಾದಂತೇಳಿ ಹೇಳಬೇಕಾಗಿಲ್ಲ. ಹಾಗಾಗಿ ಎರಡರ ಸಂಕೇತ ಮಧ್ಯೆ ನಮ್ಮ ಗುರುರಾಜ ಅಂತ ಹೇಳಿದ ರಾಘವೇಂದ್ರ ಸ್ವಾಮಿಗಳು, ಪೂರ್ಣಪ್ರಸಾದ್ ಅಂತ ಇಬ್ಬರ ಒಂದು ನೆನಪಿಸಿಕೊಳ್ಳಲಿಕ್ಕೆ ನಮಗೆ ಕಾರಣೀಭೂತರಾಗಿದೆ. ಅವರಿಗೆ ಕೂಡ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಬನಂಜೆ ಗೋವಿಂದಾಚಾರ್ಯರ ಅನೇಕ ಕೃತಿಗಳ ಈ ಕಾರ್ಯಕ್ರಮ ಪ್ರಕಾಶನ ಆಗ್ತಾ ಇದೆ. ನಮ್ಮ ಬನಂಜೆ ಪ್ರತಿಷ್ಠಾನದಿಂದ ವಿಶೇಷವಾದ ಕೆಲಸ ಮಾಡಿದ್ದಾರೆ. ಅದು ನಾನು ಹೇಳಬೇಕು. ನಮ್ಮ ಆಚಾರ್ಯರು ಅವರ ಮಧ್ವಾಚಾರ್ಯರ ಹಾಗೆ ಅವರ ಎಲ್ಲ ಗ್ರಂಥಗಳಲ್ಲಿ ಕೂಡ ವಿಶೇಷ ಕೃಪೆಗೆ ಪಾತ್ರರಾದ್ದರಿಂದ ಬಾಲ ಸಂಗಮಿ ಬೋಧೆಯ ಪುರುಷರು ದುರ್ನಿರೂಪಗಳನ್ನು ಪಂಡಿತೆ ತಿಳಿಯಾಗಿ ಜನಗಳಿಗೆ ಅರ್ಥ ಆಗುವಂತೆ ಈ ಹಾಡುಹಬ್ಬಗಳನ್ನು ಮತ್ತು ದ್ವಾದಶ ಸ್ತೋತ್ರಗಳನ್ನೆಲ್ಲ ನಮಗೆ ಅವರು ಕೊಟ್ಟಿದ್ದಾರೆ, ನೀಡಿದ್ದಾರೆ ಈ ಸಾರಸ್ವತ ಪ್ರಪಂಚಕ್ಕೆ. ಹಾಗೆ ವಿಶೇಷವಾಗಿ ಹಾಗೆಂತೇಳಿ ಅವರು ಸಂಸ್ಕೃತದಲ್ಲಿ ಅವರ ಪ್ರೌಢಿಮೆ, ನಾವು ಜಯತೀರ್ಥರು ಮತ್ತು ಇವರೆಲ್ಲ ಹೇಗೆ ಬರೆಯುವಾಗ ಯಾವ ರೀತಿಯಲ್ಲಿ ಇರ್ತಾರೆ ಆ ರೀತಿಯ ಪ್ರೌಢಿಮೆಯನ್ನು ನಾವು ಕಾಣ್ಬೋದು. ಅದರ ಗ್ರಂಥಗಳು ಪ್ರಕಾಶನ ಆಗಬೇಕಾದ್ರೆ ಹಠ ಹಿಡಿದು ವೇದೋಜ್ಜೀವನ ಅಂತೇಳಿ ಅವರು ನಮ್ಮ ಇಲ್ಲಿಯ ವಿದೇಶಿ ಒಬ್ಬ ಶಿಷ್ಯರಿಗೆ ಎಡ್ವಿನ್ ಅವರು ಅವರಿಗೆ ಪಾಠ ಮಾಡಿದ್ದನ್ನು ಅವರು ನೋಡಿ ಅದು ಯಾವ ರೀತಿ
ಕ್ಯಾಸೆಟ್ ರೂಪದಲ್ಲಿ ಅದನ್ನು ಎಲ್ಲವನ್ನು ಕೂಡ ಈ ಒಂದು 90ರ ಈ ಮಹೋತ್ಸವದಲ್ಲಿ ಅದನ್ನು ಬಿಟ್ಟರೆ ಆಗಲೇಬೇಕಂತೇಳಿ ಅದೀಗ ಪುಸ್ತಕ ರೂಪದಲ್ಲಿ ಬಂದಿದೆ, ವೇದೋಜ್ಜೀವನ ಅಂತೇಳಿ. ನನಗೆ ಸ್ಮರಿಸ್ಕೊಳ್ಬೇಕು, ಇಲ್ಲಿ ಅದು ವೇದೋಜ್ಜೀವನ ಅಂತೇಳಿ ಅಂದರೆ ಅಷ್ಟು ಪ್ರೌಢಿಮೆ ವಿದ್ವತ್ಪೂರ್ಣವಾಗಿರುತ್ತದೆ. ಮೊದಲೇ ಅದು ತಾರ್ಕದ ಮೂಲಕ ಅನುಮಾನಗಳ ಮೂಲಕ ವೇದವನ್ನು ಸಾಧನೆ ಮಾಡುವಂಥದ್ದು. ಪಂಚವೇದಗಳ ಎಲ್ಲ ಆಚಾರ್ಯರು ಏನು ಹೇಳಿದೆ ಅದನ್ನು ಸಂಸ್ಕೃತದಲ್ಲಿ ಪಾಠ ಮಾಡಿದ್ದನ್ನು ಹಾಗೇ ಅದನ್ನು ಇಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಾಶನ ಇದು ಒಂದು ಬಹಳ ದೊಡ್ಡ ಕೆಲಸ. ಆ ಕೆಲಸವನ್ನು ಈ 90ರಲ್ಲಿ ಮಾಡಿ ಇದು ಅರ್ಪಣೆಗೊಂಡಿದೆ ಈ ಒಂದು ಮಹೋತ್ಸವದಲ್ಲಿ. ಇದನ್ನು ನೀವು ಇಲ್ಲಿ ಸಂಗ್ರಹ ನಮ್ಮ ಸತ್ಯ ಅವರು ಅವರ ಮೂಲಕ ನೀವು ತರಿಸ್ಕೊಡ್ತೀವಿ. ಇದನ್ನು ನಾನು ಯಾಕೆಂತ ಹೇಳಿದರೆ ಧ್ವನಿರೂಪ ವಚನಂತೆ ಪಂಡಿತ ಎಂಬುದಕ್ಕೆ ನಿಮಗೆ ಉದಾಹರಣೆ ಬೇಕಾದ ಅವರ ಮಹಾಭಾರತ ತಾತ್ಪರ್ಯಗಳಿಂದ ಕೂಡ ಪೂಜ್ಯ ಶ್ರೀಪಾದರ ಪರ್ಯಾಯದಲ್ಲಿ ಮೊನ್ನೆ ನಡೆದ ಚತುರ್ಥ ಪರ್ಯಾಯದಲ್ಲಿ ಮುದ್ರಣಗೊಂಡ ಪ್ರಕಾಶಿತವಾಗಿದೆ, ಪುನರ್ಮುದ್ರಣಗೊಂಡಿದೆ. ಅದು ಕೂಡ ಬಹಳ ದೊಡ್ಡ ಕೆಲಸ. ಮಹಾಭಾರತ ನಮಗೆ ಪತಂಜಲಿ ಯಾವಾಗಲೂ ಹೇಳಿದರು, ನಮ್ಮ ಆಚಾರ್ಯರ ಒಂದೊಂದು ಪದವೂ ಕೂಡ ಅನೇಕ ಅರ್ಥಗಳನ್ನು ಹೊರಹೊಮ್ಮುತ್ತದೆ, ಅಂಥದ್ದನ್ನು ನಾವು ನೋಡಿ ತೆಗಿಬೇಕು ಅಂತೇಳಿ ಆ ರೀತಿಯಾಗಿ ಮಹಾಭಾರತ ಸ್ಮರಣೆಯನ್ನು ಯಾವಾಗಲೂ ಒಂದು ಮಕ್ಕಳಿಗೆ ಪಾಠ ಮಾಡುವಾಗ ಕಥೆಗಳನ್ನು ಹೇಳೋದಿಲ್ಲ. ಅದರಲ್ಲಿ ವಿಶೇಷ ಒಂದು ಸಂಗ್ರಹವನ್ನು ಆಚಾರ್ಯ ಮಾಡಿದ ಎಲ್ಲ ಗ್ರಂಥಗಳನ್ನು ಅದರಲ್ಲಿರ್ತಕ್ಕಂಥ ಎಲ್ಲ ವೈರುಧ್ಯಗಳನ್ನು ಅಥವಾ ಯಾವುದು ಸರಿ ಎಂಬುದನ್ನು ತೋರಿಸಿಕೊಳ್ಳಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಹಾಭಾರತದ ಪುಣ್ಯ. ಅದರ ಬಗ್ಗೆ ವಿಶೇಷವಾದ ಒಲವನ್ನು ಹೊಂದಿದೆ. ಈ ಒಂದು ಸಂದರ್ಭದಲ್ಲಿ 90ರ ಪ್ರಾರಂಭ, ಈ ಒಂದು ಉತ್ಸವದ ಪ್ರಾರಂಭದಲ್ಲಿ ವಸ್ತುಶಃ ಕುತ್ತಿಗೆ ಮಠದ ಸ್ವಾಮೀಜಿಯ ಪರ್ಯಾಯದಲ್ಲಿ ಒಂದು ನವತಿ ಕಾರ್ಯಕ್ರಮ ಏನು ಬಂದದ್ದು ಬಹಳ ಯೋಗಾಯೋಗ. ಅದನ್ನು ಅಲ್ಲಿಂದಲೇ ನಾವು ಪ್ರಾರಂಭ ಮಾಡುವ ಒಂದು ಸುಯೋಗ ಬಂತು. ಹಾಗಾಗಿ ವನ್ನಂಜಿಯವರು ಮತ್ತು ಪೂಜ್ಯ ಶ್ರೀಪಾದರ ನಂಟು ಹೇಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬೋದು. ಈ ಕಾರ್ಯಕ್ರಮವೇ ಸಾಕಿ ಪೂಜ್ಯ ನಮ್ಮ ಪರ್ಯಾಯ ಪೂಜ್ಯ ಶ್ರೀಪಾದರು ಈ ಜ್ಞಾನೋತ್ಸವದ ಉದ್ಘಾಟನೆಯ ಸಂದರ್ಭದಲ್ಲಿ ವೀಣಕನವರಿಗೆ ಇಡೀ ಪ್ರತಿಷ್ಠಾನದವರಿಗೆ ಒಂದು ಮೊದಲ ಸರೋವರದಲ್ಲಿ ನೀರನ್ನು ಸಂಗ್ರಹಿಸಿಟ್ಟು ಮತ್ತು ಕಡಲು ಕೊಟ್ಟು ಇದೆಲ್ಲ ಕಡೆ ನೀವು ಈ ಒಂದು ಸ್ಮರಣಿಕೆ ನಿಂತುಕೊಂಡು ನಮ್ಮ ಈ ನವತಿಯನ್ನು ಕಾರ್ಯಕ್ರಮವನ್ನು 90ರ ವಿಶ್ವನಮನ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತೇಳಿ ಹೇಳಿದ್ದಾರೆ. ಇದೊಂದು ಬಹಳ ಯೋಗ ನಮ್ಮ ಚತುರ್ಥ ಪರ್ಯಾಯದ ಸಂದರ್ಭದಲ್ಲಿ ಆದದ್ದು. ಇದನ್ನು ಕೂಡ ನಾನು ಸ್ಮರಿಸಿಕೊಳ್ತಾ ಇನ್ನು ಈ ಕಾರ್ಯಕ್ರಮ ಇದರ ವಿಶೇಷ ವಿಚಾರಗಳನ್ನು ನಮ್ಮ ವೀಣಾವರಣರು ಹೇಳಿದ್ದಾರೆ. ಹಾಗೆ ಇಂತಹ ಒಂದು ಅಪೂರ್ವ ನಾವು ಕಿಂತು ಉತ್ತಮ ಶ್ರುತಿಯಲ್ಲಿ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ ಮನೋವಿಶುದ್ಧಿ ಚರಿತಾನುವಾದ ಅಂತೇಳಿ ಅತ್ಯಂತ ಕೃಷ್ಣನಿಗೆ ಭಗವಂತನಿಗೆ ಖುಷಿಯಾಗೋದು ಅವನ ಭಕ್ತರ ಬಗ್ಗೆ ನಾವು ಸ್ಮರಿಸಿಕೊಂಡಾಗ ನಾವು ವಿಶೇಷವಾಗಿದ್ದರಿಂದ ಕೃತಂ ಸ್ಮರಣ ಕೃತಗುರು ಸ್ಮರಣ ಅಂತೇಳಿ ನಾವು ವಿಶೇಷವಾಗಿ ಆಚಾರ್ಯರ ಒಂದು ಗ್ರಂಥಕ್ಕೆ ವಿಶೇಷವಾದ ಆಸಕ್ತಿ ಬರಲಿಕ್ಕೆ ನಮಗೆ ಅದರ ಜ್ಞಾನದ ಸಂಪಾದನೆಗೆ ಬನ್ನಂಜಿಯವರು ಈಗಿನ ಸಮಯದಲ್ಲಿ ಒಂದು ಮುಖ್ಯ ಕಾರಣಗಳು ಎಂಬುದನ್ನು ನಾವು ಯಾವತ್ತೂ ಮರೆಯಾಗಿಲ್ಲ. ಮತ್ತೆ ಪುನಃ ಬನ್ನಂಜಿಯವರ ಆಯಾ ಸಮಯದಲ್ಲಿ ದೇವರ ಒಬ್ಬೊಬ್ಬರನ್ನು ಕಳಿಸ್ಕೊಡ್ತಾರೆ. ಹಾಗೆ ನಮ್ಮ ಈ ಒಂದು ಶತಮಾನದಲ್ಲಿ ಉಜ್ವಲವಾಗಿ ಬೆಳಕನ್ನು ನೀಡಿದವರು ನಮ್ಮ ಬನ್ನಂಜಿ ಗೋವಿಂದಾಚಾರ್ಯರು. ಹಾಗಾಗಿ ಅವರನ್ನು ಸ್ಮರಿಸುವುದರಿಂದ ಕೃಷ್ಣನಿಗೆ ಮಧ್ವರಿಗೂ ಕೂಡ ತುಂಬ ಖುಷಿಯಾದ ವಿಚಾರ. ತನ್ಮೂಲಕ ನಮಗೂ ಕೂಡ ಈ ಜ್ಞಾನ ಕೃಷ್ಣನ ಭಗವಂತನ ಗುರುಮಧ್ವರ ಶಾಸ್ತ್ರಜ್ಞಾನ ನಮಗೆ ನಮ್ಮ ಜೀವನದಲ್ಲಿ ಆಗಬೇಕು. ಅದಕ್ಕೋಸ್ಕರ ನಾವು ಈ ಎಲ್ಲ ಕಾರ್ಯಕ್ರಮದ ಸ್ಫೂರ್ತಿಯನ್ನು ಪಡೆಯಬೇಕು ಅಂತೇಳಿ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಾವು ಇವತ್ತು ದಿವಸ ಪೂರ್ತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಚಾರ್ಯರ ಗ್ರಂಥಗಳ ಬಗ್ಗೆ ಬೆಳಕಲಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ನೀವೆಲ್ಲರೂ ಕೂಡ ಇವತ್ತು ಇಡೀ ದಿನ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಹೇಳಿದಾಗ ಇಂದಿನ ದಿನವನ್ನು ಶುಭ ದಿನವನ್ನಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನೀವು ಮತ್ತೆ ಎಲ್ಲರೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ತಿಳಿಸಿದೆ. ಶ್ರೀಕೃಷ್ಣ ಅರ್ಪಣ. ನೆನಪು ಸಾವಿನ ನೆನಪು ಎದೆಯ ಆಳದಲ್ಲಿ ಬಚ್ಚಿಕೊಂಡಿರುವ 108 ನೆನಪುಗಳು. ಕೆಲವರ ನೆನಪುಗಳೇ ಹಾಗೆ ಮತ್ತೆ ಮತ್ತೆ ಮರುಕಳಿಸುತ್ತೆ. ಹಾಗಾಗಿ ಬನ್ನಂಜೆ ಗೋವಿಂದಾಚಾರ್ಯ ಅವರ ಒಡನಾಟವನ್ನು ಅತ್ಯಂತ ಅದ್ಭುತವಾಗಿ ಹೇಳಿದಂತಹ ಶ್ರೀ ಪ್ರಸನ್ನಾಚಾರ್ಯ ಮತ್ತು
ಇಂದಿನ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿ ಅವರ ಪರಿಚಯ ಮಾಡಿಕೊಟ್ಟಂತಹ ಪ್ರಸನ್ನಾಚಾರ್ಯರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅವರಿಗೆ ತಿಳಿಸಿರುವಂತೆ ಪುಸ್ತಕ ಈಗಾಗಲೇ ಬಿಡುಗಡೆಯಾಗಿದೆ. ದಯವಿಟ್ಟು ಓದುಗರು ಖಂಡಿತವಾಗಿಯೂ ಪುಸ್ತಕವನ್ನು ತೆಗೆದುಕೊಂಡು ಬನ್ನಂಜೆ ಪ್ರತಿಷ್ಠಾನದ ಒಳ್ಳೆಯ ಕಾರ್ಯಕ್ರಮಕ್ಕೆ ನೆರವಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ.